ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ವಾಸವಾಗಿದ್ದ. ಅವನಿಗೆ ಒಂದು ಅದ್ಭುತವಾದ ಕೋಳಿ ಸಿಕ್ಕಿತು. ಆ ಕೋಳಿಯ ವಿಶೇಷತೆ ಏನಂದ್ರೆ ಅದು ಪ್ರತಿದಿನ ಒಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು. ರೈತ ಪ್ರತಿದಿನ ಆ ಮೊಟ್ಟೆಯನ್ನು ಮಾರಿ ಸಾಕಷ್ಟು ಹಣ ಗಳಿಸುತ್ತಿದ್ದ. ಹಂತ ಹಂತವಾಗಿ ಅವನು ಶ್ರೀಮಂತನಾದನು. ಆದರೆ ಶ್ರೀಮಂತನಾದಂತೆ ಅವನಲ್ಲಿ ದುರಾಸೆ ಹೆಚ್ಚಾಯಿತು. ಒಂದು ದಿನ ರೈತ ಹೀಗೆ ಯೋಚಿಸಿದ, ಈ ಕೋಳಿ ದಿನಕ್ಕೆ ಒಂದೇ ಮೊಟ್ಟೆ ಕೊಡುತ್ತದೆ. ಹೀಗಾದರೆ ನಾನು ತುಂಬಾ ದೊಡ್ಡ ಶ್ರೀಮಂತನಾಗಲು ಬಹಳ ಕಾಲ ಬೇಕು. ಈ ಕೋಳಿಯ ಹೊಟ್ಟೆಯೊಳಗೆ ನೂರಾರು ಚಿನ್ನದ ಮೊಟ್ಟೆಗಳು ಇರಬಹುದು. ನಾನೇಕೆ ಅದರ ಹೊಟ್ಟೆಯನ್ನು ಸೀಳಿ ಎಲ್ಲ ಮೊಟ್ಟೆಗಳನ್ನು ಒಂದೇ ಸಲ ಪಡೆದುಕೊಳ್ಳಬಾರದು? ತನ್ನ ದುರಾಸೆಯಿಂದ ರೈತ ಒಂದು ಚಾಕುವನ್ನು ತಂದು ಕೋಳಿಯ ಹೊಟ್ಟೆಯನ್ನು ಸೀಳಿದನು. ಆದರೆ ಅವನಿಗೆ ಅಲ್ಲಿ ಕಂಡಿದ್ದು ಬರೀ ರಕ್ತ ಮತ್ತು ಮಾಂಸ ಮಾತ್ರ. ಅಲ್ಲಿ ಒಂದೇ ಒಂದು ಚಿನ್ನದ ಮೊಟ್ಟೆಯೂ ಇರಲಿಲ್ಲ. ಪಾಪ, ಆ ಬಡಪಾಯಿ ಕೋಳಿ ಸತ್ತು ಹೋಯಿತು. ಈಗ ರೈತನಿಗೆ ಪ್ರತಿದಿನ ಸಿಗುತ್ತಿದ್ದ ಆ ಒಂದು ಚಿನ್ನದ ಮೊಟ್ಟೆಯೂ ಇಲ್ಲವಾಯಿತು. ತನ್ನ ದುರಾಸೆಯಿಂದ ಇದ್ದುದನ್ನೂ ಕಳೆದುಕೊಂಡು ರೈತ ಅಳುತ್ತಾ ಕುಳಿತನು. ಈ ಕಥೆಯ ನೀತಿ: ಅತಿ ಆಸೆ ಗತಿಗೇಡು. ನಮ್ಮಲ್ಲಿ ಇರುವುದರಲ್ಲಿಯೇ ತೃಪ್ತಿಪಡಬೇಕು. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.